ಸ್ನೇಹಿತರೆ ನಮಸ್ಕಾರ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನೆಟ್ವರ್ಕರ್ಸ್ ದಿನ 2024ರಲ್ಲಿ ನಾವು ಆಚರಣೆ ಮಾಡಿದ್ದು. ಇದು 4 ಭಾಗವಾಗಿ ವಿಂಗಡಿಸಿ ನಾನು ಹಾಕಿದ್ದೀನಿ, ಯಾಕಂದರೆ ಫುಲ್ಲು ನಿಮಗೆ ನೋಡೋದಕ್ಕೆ ಆಗಲ್ಲ ಅಂತಂದೇಳಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ನಿಮ್ಮ ಸ್ಟೇಟಸ್ ಹಾಕಿ ನಿಮ್ಮ ಗ್ರೂಪು, ನಿಮ್ಮ ಕಂಪನಿ ಅಪ್ಲೈನ್ ಡೌನ್ಲೈನ್ ಎಲ್ಲರಿಗೂ ಹಂಚಿ. ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟಾದರೆ ನೆಟ್ವರ್ಕ್ ಇಂಡಸ್ಟ್ರಿಗೆ ಇನ್ನೂ ವ್ಯಾಲ್ಯೂ ಬರುತ್ತೆ, ಎಲ್ಲರ ಕಡೆಯಿಂದ ನಮಗೆ ಸಪೋರ್ಟ್ ಬರುತ್ತೆ. ನಾನು ನೆಟ್ವರ್ಕ್ ಇಂಡಸ್ಟ್ರಿಗೆ ಹೋರಾಟ ಮಾಡ್ತಾ ಇರುವಂಥ ನಿಮ್ಮ ಪ್ರೀತಿಯ MLM ಶರತ್ ಈ ವಿಡಿಯೋ ಮಾಡಿದ್ದೀನಿ. ಇದರ ಕಾರಣನೇ ಪ್ರತಿಯೊಬ್ಬರಿಗೂ ಇದು ಸ್ಪ್ರೆಡ್ ಆಗಲಿ ಅಂತ. ದಯವಿಟ್ಟು ವಿಡಿಯೋನ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ಹಾಡು ಬಳಸಿದ್ದೀನಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ಆ್ಯಂಥಮ್ ಇರಲಿಲ್ಲ, ಹೌದಲ್ವಾ? ನಮ್ಮ ಹೆಂಗೆ ನಾಡಗೀತೆ, ರಾಜ್ಯಗೀತೆ, ರಾಷ್ಟ್ರಗೀತೆ ಇದೆನೋ ಹಾಗೆ ನೆಟ್ವರ್ಕ್ ಗೀತೆ ಇರಲಿಲ್ಲ. ಬೇಕಾಗಿತ್ತೋ ಬೇಡವೋ? ಯೋಚನೆ ಮಾಡಿದ್ರೆ ಯಾರಾದರೂ? ಮಾಡಿದ್ದಿಲ್ಲಲ್ಲ. ಈಗ ನಾನು ಮಾಡಿದ್ದೀನಿ, ಬರ್ಸಿದ್ದೀನಿ. ಹಾಡು ಕೇಳೋಣ. ಸೊ ಪ್ಲೇ ಮಾಡಿ. ಅದು ಅನಿಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಾಂಗ್ ಪ್ಲೇ ಮಾಡಿ. ಓಕೆ, ಸೊ ಅವ್ರು ಪೇ ಮಾಡ್ತಾರೆ ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸಾಂಗ್ ಇರಲಿ. ಇದು ಯೂಟ್ಯೂಬ್ನಲ್ಲಿ ಬಿಡ್ತೀನಿ, ಫ್ರೀ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಹಾಡಲ್ಲಿ ಹಾಕ್ಕೊಳ್ಳಿ. ಸೊ ಪ್ಯೂರ್ ನೆಟ್ವರ್ಕ್ ಮಾರ್ಕೆಟಿಂಗ್ MLM ಲೀಡರ್ ಅಂದ್ರೇನು, MLM ಡ್ರೀಮ್ ಅಂದ್ರೆ ಏನು ಅನ್ನೋದು ಅದರಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸತೀಶ್ ಅಂತಂದೇಳಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬಟ್ ಫಂಡ್ ಇರ್ಲಿಕ್ಕೆ ನಾನು ಅದನ್ನು ಟೆಂಪ್ರವರಿ ಹಾಡು ರೆಕಾರ್ಡಿಂಗ್ ಮಾಡಿಸಿದ್ದೀನಿ. ನಾಳೆ ಫಂಡ್ ಬಂದಮೇಲೆ ಇನ್ನೂ ಸ್ಟುಡಿಯೋ ಗಿಡಿಯೋ ಎಲ್ಲ ಮಾಡಿಸಿ ದೊಡ್ಡದಾಗಿ ಮಾಡಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹೀಗೆ ನನ್ನ ಎಲ್ಲ ಯೋಜನೆಗಳು ಏನು ಅಂದರೆ, ಹೇಗೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆನೋ ಅದೆಲ್ಲ ಫೆಸಿಲಿಟಿ ನಮ್ಮಲ್ಲಿ ಬರಬೇಕು ಇಂಡಸ್ಟ್ರಿಯಲ್ಲಿ ಅಂತ. ಓಕೆ, ಸೊ ನೆಕ್ಸ್ಟ್ ನಾವು ಮಹಾಸಂಗಮ ಮಾಡಿದರೆ ಬೆಂಗಳೂರು ತುಂಬ ಬ್ಯಾನರ್ಸ್ಗಳು ಬಿದ್ದಿರಬೇಕು MLMದು ಲೋಗೋ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಕಡೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗಬೇಕು, ಎಲ್ಲ ಪೇಪರ್ ತುಂಬ ನಾವೇ ಇರಬೇಕು. ನಾನು ನೆಕ್ಸ್ಟ್ ಇಯರ್ ಏನು ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ನೆಟ್ವರ್ಕರ್ಸ್ ಡೇ ಇದೆ ಬನ್ನಿ ಅಂತಂದೇಳಿ ನ್ಯೂಸ್ ಚಾನಲಲ್ಲಿ TVಯಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ, ನಾವೆಲ್ಲ ಒಂದಾಗೋಣ ಅಂತ. ಈ ಸಲನೇ ಮಾಡೋದಕ್ಕೆ ಹೋದೆ, ಸಮಯ ಇರಲಿಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಮಾಡ್ತಾ ಇರೋ ತಪ್ಪಿಲ್ಲ ಅಂತ ಜನರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಜನರು ತಪ್ಪು ತಿಳಿದಿದ್ದಾರೆ ನಮ್ಮ ಬಗ್ಗೆ, ಜನರಿಗೆ ತಪ್ಪು ಅರಿವಿದೆ ನಮ್ಮ ಬಗ್ಗೆ. ಸೊ ಆ ತಪ್ಪು ಅರಿವು ಹೋಗಬೇಕು ಸ್ನೇಹಿತರೆ, ನಾವೆಲ್ಲ ಒಂದಾಗಬೇಕು. ಸೊ ಹಾಗಾಗಿ ನಮ್ಮ ಕಂಪನಿ ಜಗಳ, ನಮ್ಮ ಲೀಡರ್ಸ್ ಜಗಳ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಏನೇ ಇದ್ರೂ ಎದುರ ಬದ್ರ ಕೂತ್ಕೊಂಡು ನ್ಯಾಯಯುತವಾಗಿ ಡಿಸ್ಕಷನ್ ಮಾಡಿ. ಏನೇ ತೊಂದರೆ ಆದರೂ ಅದು ಇಂಡಸ್ಟ್ರಿಗೆ ತೊಂದರೆ ಆಗುತ್ತೆ, ನೆನ್ಪಿಡ್ಕೊಳ್ಳಿ. ಕೇವಲ ನಿಮ್ಮ ಕಂಪನಿಗೆ ತೊಂದರೆ ಅಲ್ಲ, ಕೇವಲ ನಿಮ್ಮ ಲೀಡರಿಗೆ ತೊಂದರೆ ಅಲ್ಲ, ಇಂಡಸ್ಟ್ರಿಗೂ ತೊಂದರೆ ಆಗುತ್ತೆ. ಇದೊಂದು ಇಂಡಸ್ಟ್ರಿ ಎಲ್ಲರಿಗೂ ಅನ್ನ ಹಾಕ್ತಾ ಇದೆ, ಎಲ್ಲರಿಗೂ ಸಮತೋಲನವಾಗಿ ನೋಡ್ತಾ ಇದೆ. ಒಂದು ಅಲ್ಟಿಮೇಟ್ ಇಂಡಸ್ಟ್ರಿ ಆಗಿದೆ ಇದು. ಸೊ ಇಂಥ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮ ಅದೃಷ್ಟ. ಇದು ವರ್ಲ್ಡ್ಸ್ ಬೆಸ್ಟ್ ಪ್ರೊಫೆಷನ್ ಸ್ನೇಹಿತರೆ. ಇದೊಂದು ಕರುಣಾಮಯಿ ಇಂಡಸ್ಟ್ರಿ. ಇಂಥ ಕರುಣಾಮಯಿ ಇಂಡಸ್ಟ್ರಿ ಮತ್ತೆ ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ನಾವು ಬೇರೆ ಜನರ ಕನಸುಗಳನ್ನು ನನಸು ಮಾಡೋದ್ರ ಜೊತೆಗೆ ನಮ್ಮ ಕನಸುಗಳನ್ನು ನಾವು ನನಸು ಮಾಡ್ಕೋಬೋದು. ಓಕೆ, ಕ್ಯಾನ್ ಯು ಪ್ಲೇ ದ ಸಾಂಗ್? ರೆಡಿ ಇದೆ? ಸೊ ಎಲ್ಲರೂ ಕಣ್ಣು ಮುಚ್ಚಿ ಹಾಡು ಕೇಳಿ. ಸಾವಿರಾರು ಜನರಿಗೆ MLM ಹೇಳಿ, ಮಳೆಯೂ ಬರದೆ ಸಸಿಯೂ ಬೆಳೆಯಲ್ಲ, ಗುರುಶಕ್ತಿ ಇರದೆ ಗುರಿ ಸಾಧ್ಯವಿಲ್ಲ. ನವ ಜನರೇ ಕೇಳಿ, ನಿಮಗಿಲ್ಲ ಸೂತಕ. MLM ಹೇಳಿದ ಯುವ ಭವಿಷ್ಯದ ಜಾತಕ. ಜಗವೇ ನೀನು, ಜಗಕ್ಕೆ ಮಾದರಿ ನೀನು. ನಗುವಿನಲ್ಲಿ ಗೆಲ್ಲಬೇಕು ಪೂರ್ತಿ ಪ್ರಪಂಚ. ಯಾರು ನೀನು, ನಿನ್ನ ಅಸ್ತಿತ್ವವೇನು? ಕೊನೆವರೆಗೂ ಬದುಕಬೇಕು ನಿನಗಾಗಿ ನೀ ಕೊಂಚ. ಹೇಳಿ ಎದ್ದೇಳಿ, ಗುರಿ ಮುಟ್ಟಲೇಳಿ, ಕೆಟ್ಟ ಕನಸನ್ನ ನನಸು ಮಾಡ್ಕೊಳ್ಳೇಳಿ. ಬಡವನಾಗಿ ಬದುಕಿ ಸಾಕಾಯಿತು ಹೇಳಿ, ಸಾವಿರಾರು ಜನರಿಗೆ MLM ಹೇಳಿ. ಕೆಲಸ ಒಂದೇ ಇಲ್ಲಿ, ದಾರಿಯೂ ಅಲ್ಲ. ವ್ಯಾಪಾರ ಮಾಡು ನೀನು, ಸೋಲುವಂತ ಭಯ ಬೇಡ. ಬೆನ್ನಲಲ್ಲಿ ಸಾವಿರಾರು ಜನರು ಕಾನೂನು ಬದ್ಧವಾಗಿ ಬಿಸಿನೆಸ್ ಮಾಡಲು ಹೆದರಿಕೆ ಬೇಡ. ಯೋಚನೆ ಸಾಕು, ಮುಂದೆ ನುಗ್ಗು, ಗೆಲುವು ನಿನ್ನದೇ ನೋಡು. MLM ಬಿಸಿನೆಸ್ ಮಾಡುವಾಗ ಹೊರಟರೆ ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು ಇಲ್ಲಿ ಕಾಲು
MLM ಎಂದು ಹೇಳಿ MLM-ನಲ್ಲಿ ಗುರುವಿನ ಗುಲಾಮನಾಗಿ ತಂಡಕ್ಕೆ ಒಳ್ಳೆಯ ಸದಸ್ಯನಾಗಿ ಸೇವೆ ಸಲ್ಲಿಸುವ ಧೈರ್ಯವಾಗಿ ನೆಲವನ್ನು ಶಬ್ದವು ಬರೆದ ಹೊಸಗಾರ ಭಂಡಾರದ ಓದಿ ಗುರುಡಿ ನಿನ್ನ ಯಶಸ್ಸನ್ನು ಮೂಡಿಗರಿಸು ಎದ್ದೇಳಿ ಗುರಿ ಮುಟ್ಟಲೇಳಿ ನನ್ನ ಕನಸನ್ನ ನನಸು ಮಾಡಿಕೊಳ್ಳೇಳಿ ಬಲವನಾಗಿ ಬದುಕಿ ಸಾಕಾಯಿತು ಹೇಳಿ ಸಾವಿರಾರು ಜನರಿಗೆ MLM-ಎಂದು ಹೇಳಿ ಕಷ್ಟ ಇಲ್ಲಿ ಯಾರಿಗಿಲ್ಲ ಓ ಮನುಜ ಸೋತ ಗೆಲ್ಲು ನೀನು ಈಗ ಬದುಕು ನಿಜ ಕಾಣದ ಕುರುಡನ ಕಲ್ಪನೆ ಸುಂದರ MLM-ಎಂಬುದು ಸೊ ಹೇಗಿದೆ ಹಾಡು? ಇದು ಆ್ಯಕ್ಚುಲಿ AI-ಲಿಂದ ಮಾಡಿರೋವಂಥದ್ದು, ಇದು ಮನುಷ್ಯರ ವಾಯ್ಸ್ಲಿಂದ ಮಾಡಿರೋದಲ್ಲ. ಅಷ್ಟು ಕ್ಲಾರಿಟಿ ಇಲ್ಲ. ಇದಕ್ಕೆ ಸ್ಟುಡಿಯೋಕ್ಕೆ ತೊಗೊಂಡೋಗಿ ಮನುಷ್ಯರ ವಾಯ್ಸ್ಲಿಂದ ನಾವು ಮಾಡಿಸಿದ್ರೆ ಇನ್ನೂ ಕ್ಲಾರಿಟಿ ಬರುತ್ತೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡಿ ಆದಷ್ಟು ಜಲ್ದಿ ಅದನ್ನು ರಿಲೀಸ್ ಮಾಡ್ತೀನಿ. ಮೀನಿಂಗ್ ಚೆನ್ನಾಗಿದೆ, ಸೂಪರ್. ಸೊ ಇನ್ನೂ ಹೆಚ್ಚು ಮಾಡೋಣ ಸ್ನೇಹಿತರೆ. ಓಕೆ, ನಾನು ತುಂಬಷ್ಟು ಇಂಡಸ್ಟ್ರಿ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನು ಇಲ್ಲಿ ತನಕ ಬಂದಿದ್ದೀನಿ ಸ್ನೇಹಿತರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ, ಪ್ರೀತಿ ಹೀಗೆ ಇರಲಿ, ಪ್ರೋತ್ಸಾಹ ಹೀಗೆ ಇರಲಿ. ಸೊ ದಯವಿಟ್ಟು ನಾವು ನೆಗೆಟಿವ್ ಮಾತಾಡೋಣ ಮರೆತು ನಾವು ಮುಂದೆ ಹೋಗೋಣ. ಸೊ ಬ್ಲಡ್ ಡೊನೇಷನ್ ಸ್ನೇಹಿತರೆ, ಅವ್ರು ತುಂಬ ದೂರದಿಂದ ಬಂದಿದ್ದಾರೆ. 40-45 ಜನ ಮಿನಿಮಮ್ ಬ್ಲಡ್ ಕೊಡಲೇಬೇಕು. ಕೇವಲ 10 ಜನ ಬರ್ಸಿದ್ದಾರೆ. ಯಾರ್ಯಾರು ರಕ್ತದಾನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಊಟದ ವ್ಯವಸ್ಥೆ ಮಾಡಿದ್ದೀನಿ. ಸೊ ದಯವಿಟ್ಟು ಊಟ ಮಾಡ್ಕೊಂಡು ರಕ್ತದಾನಕ್ಕೆ ಹೋಗಿ. ಹಾಗೂ ಒಂದು ಜ್ಯೂಸ್ ಕೊಡ್ತಾರೆ, ಹಾಗೂ ರಕ್ತದಾನಕ್ಕೆ ಒಂದು ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಊಟ ಮಾಡಿ. ರಕ್ತದಾನ ಕೊಡೋರು ರಕ್ತ ಕೊಡಲ್ಲ ಅನ್ನೋರಿಗೆ ಊಟ ಇಲ್ಲ. ಕನ್ಫ್ಯೂಷನ್ ಬೇಡ. ಓಕೆ, ಯಾಕಂದರೆ ಖಾಲಿ ಹೊಟ್ಟೆಲಿಂದ ಕೊಡಬಾರ್ದು ಅಂತ ಹೇಳಿದ್ದಕ್ಕೆ ನಾನು ಊಟದ ವ್ಯವಸ್ಥೆ ಮಾಡಿದೆ. ಓಕೆ, ಸೊ ರಕ್ತ ಯಾರ್ಯಾರು ಕೊಡ್ತೀರಾ ದಯವಿಟ್ಟು ಕೈ ಎತ್ತಿತ್ತೀರಾ? ಓಕೆ, ದಯವಿಟ್ಟು ಒಂದು 40 ಜನ ಆಗಬೇಕು. ದಯವಿಟ್ಟು ನೀವು ಫಸ್ಟ್ ಟೈಮ್ ಕೊಡ್ತಾ ಇದ್ರೆ ಅಲ್ಲಿ ಕೇಳಿಬಿಟ್ಟು ಕೊಡಿ. ಭಾಳ ಸಲ ಕೊಟ್ಟಿದ್ರೆ ಮತ್ತೊಂದು ಸಲ ಕೊಡಿ, ಏನೂ ತೊಂದರೆ ಆಗೋದಿಲ್ಲ. ಸೊ ನಾನು ಕೂಡ ಇವತ್ತು ಕೊಡ್ತಾ ಇದ್ದೀನಿ. ಸೊ ನನ್ನ ತಂಡದವರು ಎಲ್ಲರೂ ಇವತ್ತು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ರಕ್ತದಾನನ ಮಾಡೋಣ. ಇವತ್ತೊಂದು ನೆನಪಿರುತ್ತೆ ನಮಗೆ. ಸೊ ದಯವಿಟ್ಟು ಒಂದು ಸೈಡ್ ಬರ್ರಿ, ನಿಮಗೆ ಕೂಪನ್ ಕೊಡ್ತಾರೆ. ದಯವಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ. ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿಸಿದ್ದೀನಿ. ಊಟ ಮಾಡಿ ಒಬ್ಬೊಬ್ಬರಾಗಿ ಕೊಡಿ. ಯಾರ್ಯಾರೆಲ್ಲ ವೇದಿಕೆ ಮೇಲೆ ಚಿತ್ರ ತೊಗೋಬೇಕಂತಿದ್ರಿ ಬನ್ನಿ, ವಿಡಿಯೋ ತೊಗೊಳ್ಳಿ, ಫೋಟೋ ತೊಗೊಳ್ಳಿ. ಓಕೆ, ಸೊ ಇಲ್ಲಿಗೆ ಮುಕ್ತಾಯವಾಯಿತು ಕಾರ್ಯಕ್ರಮ. ಸೊ ಇದರಲ್ಲಿ ಏನೇ ತಪ್ಪು ನಡೆದಿದ್ರು ದಯವಿಟ್ಟು ಸ್ನೇಹಿತರೆ ಹೊಟ್ಟೆಲಿ ಹಾಕ್ಕೊಳ್ಳಿ. ದಯವಿಟ್ಟು ಬೇಜಾರಾಗಬೇಡಿ. ಯಾವುದು ನೆಗೆಟಿವನ್ನು ಹುಡ್ಕೋದಕ್ಕೆ ಹೋಗಬೇಡಿ. ದಯವಿಟ್ಟು ಪಾಸಿಟಿವ್ ಪ್ರಮೋಟ್ ಮಾಡಿ. ನೀವು ಒಂದು ಸೆಲ್ಫಿ ವಿಡಿಯೋ ಮಾಡಿ, ನಿಮ್ಮ ತಂಡದಲ್ಲಿ ಪ್ರಮೋಟ್ ಮಾಡಿ. ಇವತ್ತಿನ ವಿಡಿಯೋ ಎಲ್ಲ ಕಡೆ ಪೋಸ್ಟ್ ಮಾಡಿ. ನೆಟ್ವರ್ಕರ್ಸ್ ದಿನ ಹೇಗಿತ್ತು ಅಂತ ಎಲ್ಲರಿಗೂ ಹಂಚ್ಕೊಳ್ಳಿ.
ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ, ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.